ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಈಗ ರಾಜ್ಯದಲ್ಲಿ ಉಪಚುನಾವಣಾ ಕದನ ಜೋರಾಗಿದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಟಿಕೆಟ್ ಫೈನಲ್ ಮಾಡಿದ್ರು ಕೂಡ, ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಇಂತಹ ಸಂದರ್ಭ ಯಾಕೆ ಬಂತು? ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಅದ್ ವಿರುದ್ಧ ಅಂತ ಬೊಬ್ಬೆ ಹೊಡಿತಾ ಇದ್ದಂಥ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ನಲ್ಲಿ ಮತ್ತೆ ಅದನ್ನೇ ಸೃಷ್ಟಿ ಮಾಡೋದಕ್ಕೆ ಹೊರಟ್ರ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಹುಟ್ಕೊಳ್ತು? ಬಾಗಲಕೋಟೆ ಕ್ಷೇತ್ರದ ಕಥೆ ಏನು? ಇದರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಥೆ ಏನು? ಹಾಗಾದ್ರೆ ಈ ಕಥೆನ ನಾನು ಹೇಳ್ತೀನಿ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಕೈ ಟಿಕೆಟ್ ಫೈನಲ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಕೂಡ ಇದಿಲ್ಲ. ಅಂದ್ರೆ ಕಾರ್ಯಕರ್ತರೇ ಸರ್ವಾಧಿಕಾರಿ, ಕಾರ್ಯಕರ್ತರೇ ಪಕ್ಷ ಅಂದ್ರೆ ಕಾರ್ಯಕರ್ತರು ಇಲ್ಲ ಅಂದ್ರೆ ಪಕ್ಷ ಇಲ್ಲ. ನೀವೇ ನಮ್ಮ ಉಸಿರು, ನೀವೇ ನಮ್ಮ ದೇವರು. ಇದು ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಸಿದ್ಧಾಂತ ತತ್ವ ಅನುಸರಿಸ್ತಾ ಇದ್ದೀರಿ ಎನ್ನುವುದು ನನ್ನ ಮೊದಲ ಪ್ರಶ್ನೆ. ಈಗ ಯಾಕೆ ಇದೇ ಸಿದ್ದರಾಮಯ್ಯರು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡ್ತಾ ಇದ್ರು, ಕಾಂಗ್ರೆಸ್ನವ್ರು ಬೊಬ್ಬೆ ಹೊಡಿತಾ ಇದ್ರು ಕುಟುಂಬ ರಾಜಕಾರಣ ಅಂತ. ಅಲ್ಲ, ದಾವಣಗೆರೆ ಹಾಗೆ ಬಾಗಲಕೋಟೆಯಲ್ಲಿ ಯಾರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಲ್ವಾ? ಸಮರ್ಥ ಕಾಂಗ್ರೆಸ್ ಕಾರ್ಯಕರ್ತರಿಲ್ವಾ? ಪ್ರಬಲ ಕಾರ್ಯಕರ್ತರಿಲ್ವಾ? ಪಕ್ಷಕ್ಕಾಗಿ ದುಡಿದು ತ್ಯಾಗ ಮಾಡಿದು ಹೋರಾಟ ಮಾಡಿದಂಥ ಕಾರ್ಯಕರ್ತ ಇಲ್ವಾ? ಯಾಕೆ? ಶಾಮನೂರು ಶಿವಶಂಕರಪ್ಪನವರು, ಅದಾದ್ಮೇಲೆ ಅವರ ಮಗ ಎಸ್ ಮಲ್ಲಿಕಾರ್ಜುನ್, ಈಗ ಅದೇ ದಾವಣಗೆರೆ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಮಗ ಸಮರ್ಥ್. ಬೇರೆ ಯಾರು ಇಲ್ಲ ಕಾಂಗ್ರೆಸ್ನಲ್ಲಿ. ಹಾಗಾದ್ರೆ ಇದೇನೇ ನಿಮ್ಮ ತತ್ವ ಸಿದ್ಧಾಂತ? ಇನ್ನು ಬಾಗಲಕೋಟೆಗೆ ಬಂದ್ರೆ ಮೇಟಿಯವರ ವಿಚಾರ. ಮೇಟಿಯವರಿದ್ರು, ಈಗ ಅವ್ರ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ. ಅಲ್ಲೂ ಯಾರು ಇಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು. ಇದೇನಾ ನೀವು ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡೋದು? ಇದನ್ನ ನಿಮ್ಮ ಇದು? ಇನ್ನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಮಿನಿಸ್ಟ್ರು ಕರ್ನಾಟಕ ಸರ್ಕಾರದಲ್ಲಿ. ಅವರ ಪತ್ನಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್. ಈಗ ಅವರ ಪುತ್ರ ಕಣಕ್ಕೆ ಇಳಿಬೇಕು. ಇದು ಕುಟುಂಬ ರಾಜಕಾರಣ ಅಲ್ವಾ ಕಾಂಗ್ರೆಸ್ನಲ್ಲಿ? ಬಾಗಲಕೋಟೆ ಕಥೆ ಏನು? ಇದೇ ಅಳೆದು ತೂಗಿ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅಳೆದು ತೂಗಿ ಹಳ್ಳಕ್ಕೆ ಬಿದ್ದಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯ ಆಟ ಇದು. ಏನು ಮಾಡೋದಕ್ಕೆ ಹೊರಟರು, ಏನು ಮಾಡಬೇಕು, ಏನು ಮಾಡಬಾರ್ದು? ಸಿದ್ದರಾಮಯ್ಯನವರು ಹಬ್ಬ ಭಾಷಣ ಇಷ್ಟುದ್ದ ಬಿಗಿತಾರಪ್ಪ. ಸಿದ್ದರಾಮಯ್ಯನವರು ಎಂತೆಂಥ ಭಾಷಣ ಮಾಡ್ತಾರೆ. ಈಗ ರಾಜಕೀಯ ಲಾಭಕ್ಕಾಗಿ ಎಲ್ಲವನ್ನು ಬದಿಗೊತ್ತು ತತ್ವ ಸಿದ್ಧಾಂತದ ವಿರುದ್ಧ ಮಾಡ್ತಾ ಇದ್ದೀರಿ ನೀವು ಕೆಲಸವನ್ನ. ಬರೀ ರಾಜಕೀಯ ಲಾಭಕ್ಕಾಗಿ. ಅದನ್ನ ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ. ರಾಜಕೀಯ ಲಾಭಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀವಿ, ಏನ್ ಬೇಕಾದ್ರೂ ಆಗ್ಲಿ, ತತ್ವ ಸಿದ್ಧಾಂತ ಬೇಕಾಗಿಲ್ಲ ಅನ್ನುವಂಥ ನಿಲುವನ್ನ ತೆಗೆದುಕೊಂಡಿದ್ದೀರಿ. ಹಾಗೆ ಕೊನೆಗೂ ಕೂಡ ಟಿಕೆಟ್ ಫೈನಲ್ ಮಾಡಿಬಿಟ್ಟಿದ್ದೀರಿ. ಈಗ ನಾವು ಕೇಳುವಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮ ತತ್ವ ಸಿದ್ಧಾಂತ ಎಲ್ಲಿ ಹೋಯ್ತು? ಇದೇನಾ ನಿಮ್ಮ ತತ್ವ ಸಿದ್ಧಾಂತ ಅನ್ನುವಂಥ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಕೈ ಟಿಕೆಟ್ ಫೈನಲ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.